ಕೇಂದ್ರ ಸರ್ಕಾರದ ಬಜೆಟ್ಟು ಕರ್ನಾಟಕ ರಾಜ್ಯಕ್ಕೆ ಒಂದು ಕರಾಳ ದಿನ. ಕರ್ನಾಟಕದ ಯಾವ ಬೇಡಿಕೆಯನ್ನು ಕೂಡ ಉಲ್ಲೇಖ ಮಾಡಿಲ್ಲ. ಕರ್ನಾಟಕದ ಯಾವ ಬೇಡಿಕೆಯನ್ನು ಸಹ ಈಡೇರಿಸಿರುವಂತಹ ಯಾವ ಗುರುತು ಈ ಬಜೆಟ್ನಲ್ಲಿ ನನಗೆ ಕಾಣ್ತಾ ಇಲ್ಲ. ವಿವರಗಳನ್ನು ನಾನು ಇನ್ನೂ ನೋಡಬೇಕಾಗತ್ತೆ, ವಿವರ ನೋಡಿಲ್ಲ. ಒಂದು ಅವ್ರದ್ದು ಹೈಲೈಟ್ಸ್ ನೋಡಿದಾಗ ಎಲ್ಲಿಯೂ ಕೂಡ ಕರ್ನಾಟಕದ ಬೇಡಿಕೆ, ಕರ್ನಾಟಕಕ್ಕೆ ಆಗಿರುವಂಥ ಅನ್ಯಾಯವನ್ನು ಸರಿಪಡಿಸ್ತಕ್ಕಂಥದ್ದು, ಕರ್ನಾಟಕಕ್ಕೆ ನ್ಯಾಯ ಕೊಡ್ತಕ್ಕಂತಹ ಯಾವ ಉಲ್ಲೇಖನೂ ಇಲ್ಲ. ಕರ್ನಾಟಕದ ತೆರಿಗೆ ಎಲ್ಲ ಬೇರೆ ರಾಜ್ಯಗಳಿಗೆ ಬಜೆಟ್ನಲ್ಲಿ 5-6 ಪ್ರೋಗ್ರಾಮು ಬಿಹಾರ ರಾಜ್ಯಕ್ಕೆ ಕೊಟ್ಟಿದ್ದಾರೆ. ಹಾಗಾದರೆ ಕರ್ನಾಟಕದಲ್ಲಿ ನಾವೇನು ಕಡಲೆಕಾಯಿ ತಿನ್ನಕ್ಕೆ ಇರೋದಾ? ಟ್ಯಾಕ್ಸ್ ಕಟ್ಟಬೇಕು, ಬರೀ ಸೆಂಟ್ರಲ್ ಬಜೆಟಲ್ಲಿ ಬರೀ ಚೆಂಬು ನಮಗೆ. ಈ ಕರ್ನಾಟಕಕ್ಕೆ ಈ ರೀತಿಯ ಅನ್ಯಾಯ, ಇದು ದ್ರೋಹ. ಕರ್ನಾಟಕದ ಜನಗಳಿಗೆ BJP ಸರ್ಕಾರ ಮಾಡ್ತಾ ಇರ್ತಕ್ಕಂಥ ದ್ರೋಹ. ನಮಗೆ 11,495 ಕೋಟಿ ಫೈನಾನ್ಸ್ ಕಮಿಷನ್ ಅವರು ಶಿಫಾರಸು ಮಾಡಿದ್ದಂತಹ ಅನುದಾನ, ಬರಲೇಬೇಕಾಗಿದ್ದಂಥ ಅನುದಾನ ಕೊಡೋದ್ರ ಬಗ್ಗೆ ಚಕಾರ ಎತ್ತಿಲ್ಲ ಸೆಂಟ್ರಲ್ ಗೌರ್ಮೆಂಟ್. ನಮ್ಮ ಅಪ್ಪರ್ ಭದ್ರಾ ಯೋಜನೆ, ಕರ್ನಾಟಕಕ್ಕೆ ಜಲವೇ ನಮ್ಮ ಜೀವನದ ಆಧಾರ. ಕುಡಿಯುವ ನೀರನ್ನು ಕೊಡ್ತಕ್ಕಂತಹ ಅಪ್ಪರ್ ಭದ್ರಾ ಯೋಜನೆಗೆ 5,300 ಕೋಟಿ ಕೊಡಬೇಕು. 1 ಪೈಸಾ ಕೂಡ ಇದರಲ್ಲಿ ಉಲ್ಲೇಖ ಇಲ್ಲ. ಕರ್ನಾಟಕದಲ್ಲಿ ಹಿಂದುಳಿದಿರ್ತಕ್ಕಂಥ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗೆ 1 ರೂಪಾಯಿ ಕೊಟ್ಟಿಲ್ಲ ಈ ಬಜೆಟ್ನಲ್ಲಿ. ಕರ್ನಾಟಕದಲ್ಲಿ ನೈಸರ್ಗಿಕ ಸವಾಲುಗಳನ್ನು ಎದುರಿಸ್ತಾ ಇರತಕ್ಕಂಥ ಮಲೆನಾಡು ಕರ್ನಾಟಕಕ್ಕೆ 1 ಪೈಸಾ ಕೊಟ್ಟಿಲ್ಲ. ಬೆಂಗಳೂರು ಇವತ್ತು ಇಡೀ ದೇಶಕ್ಕೆ ಉದ್ಯೋಗ ಕೊಡ್ತಾ ಇದೆ. ದೇಶಕ್ಕೆ ರಫ್ತಿನ ಮುಖಾಂತರ ಬಹಳ ಮಹತ್ವವಾದಂಥ ಆದಾಯ ತಂದು ಕೊಡ್ತಾ ಇದೆ. ಎಕ್ಸ್ಪೋರ್ಟ್ ಅರ್ನಿಂಗು ಬ್ಯಾಂಗ್ಳೂರಲ್ಲಿ ಹೈಯೆಸ್ಟ್ ಇದೆ. ಬ್ಯಾಂಗ್ಳೂರಿನ ಅಭಿವೃದ್ಧಿಗೆ 1 ರೂಪಾಯಿ ಕೊಟ್ಟಿಲ್ಲ. ಇದು ಒಟ್ಟಾರೆ ಕರ್ನಾಟಕದ ಪಾಲಿಗೆ ಈ ಕೇಂದ್ರದ ಬಜೆಟ್ಟು ಒಂದು ಕರಾಳ ಅಧ್ಯಾಯ ಮತ್ತು ದ್ರೋಹದ ಸಂಕೇತ ಆಗಿದೆ. ಇವತ್ತು ಕರ್ನಾಟಕದ ಜನ ಬರೀ ಟ್ಯಾಕ್ಸ್ ಕಟ್ಟಬೇಕು, ಬೆವರು ಸುರಿಸ್ಬೇಕು, ದುಡಿಬೇಕು, ಸೆಂಟ್ರಿಗೆ ಟ್ಯಾಕ್ಸ್ ಕಟ್ಟಬೇಕು. ಸೆಂಟ್ರಿಗೆ ದುಡ್ಡು ಕೊಡಬೇಕಾಗಿ ಬಂದಾಗ UP, ಬಿಹಾರ ಅಂತ ರಾಜ್ಯಗಳು ಕಾಣಿಸ್ತವೆ ಬಿಟ್ಟರೆ, ದುಡಿದು ತೆರಿಗೆ ಕಟ್ಟಿದಂಥ ಕನ್ನಡಿಗರು ಅವರ ಕಣ್ಣಿಗೆ ಕಾಣದಾಗಿದ್ದಾರೆ. ನಾವು ಬರೀ ದುಡಿಯೋದಕ್ಕೆ ಮಾತ್ರ ಆಳುಗಳಾಗಿ ಉಳ್ಕೊಂಡಿದ್ದೇವೆ ಇವತ್ತು ಕರ್ನಾಟಕದ ಜನ. ನಮ್ಮ ದುಡಿಮೆಯ ಲಾಭ ಎಲ್ಲ ಇವತ್ತು ಬೇರೆಯವರಿಗೆ ಸಿಗ್ತಾ ಇದೆ. ದುಡಿಮೆಯಲ್ಲಿ ನಮಗೆ ನಮ್ಮ ಪಾಲು ಕೂಡ ಕೊಡದೆ ಈ ಬಜೆಟ್ನ ಮುಖಾಂತರ ಅನ್ಯಾಯ ಮಾಡಿರೋದನ್ನ ಕರ್ನಾಟಕದ ಪರವಾಗಿ, ಕರ್ನಾಟಕದ ಜನಗಳ ಪರವಾಗಿ, ನಮ್ಮ ಸರ್ಕಾರದ ಪರವಾಗಿ ತೀವ್ರವಾಗಿ ನಾನು ಖಂಡಿಸ್ತಾ ಇದ್ದೇನೆ.